ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೀಗ ಹುಷಾರಿದ್ದೇವೆ. ವರ್ಷು ಕೂಡ ಹುಷಾರಾಗಿದ್ದಾನೆ ಅಲ್ಲ ವರ್ಷು? ಈಗ ಸ್ವಲ್ಪ ಹುಷಾರಾಗಿದ್ದಾನೆ. ನಿನ್ನೆ ಸ್ಕೂಲಿಗೆ ಕೂಡ ಹೋಗಿದ್ದ. ಇಲ್ಲಿ ನೋಡು, ಈಗ ತಿಂಡಿ ತಿಂತಾ ಇದ್ದಾನೆ. ಇವತ್ತು ನಮಗೆ ತಿಂಡಿಗೆ ಹಳದಿದ್ದು ಎಲೆ ಉಂಟಲ್ಲ, ಅರಶಿನ ಎಲೆ, ಅದರದ್ದು ಗಟ್ಟಿ ಮಾಡಿದ್ದು. ಮತ್ತು ನಾಳೆ ಅಷ್ಟಮಿ ಅಲ್ಲ, ಅಷ್ಟಮಿಗೆ ತುಂಬ ಬಗೆ ತಿಂಡಿ ಆಗಲಿಕ್ಕೆ ಉಂಟು. ಅಂದರೆ ಇವತ್ತು ಸಂಜೆಗೆ ನಾವು ಇಲ್ಲಿ ಪತ್ರೊಡೆ ಮಾಡ್ತೇವೆ, ಕೇಸುವಿನ ಎಳೆದು. ಆದರೆ ನನಗೆ ಅದು ಆಗೋದಿಲ್ಲ, ಅದಕ್ಕೆ ನಾವು ತಗತೆ ಸೊಪ್ಪು ಉಂಟಲ್ಲ, ತಜಂಕ, ಅದರದ್ದು ಪತ್ರೊಡೆ ಮಾಡೋದು. ಮತ್ತು ನಾಳೆಗೆ ಉದ್ದಿನ ಅಡ್ಡಿ ಅಂತ ಹೇಳ್ತೇವೆ, ಉದ್ದಿನ ಬೇಳೆಯಿಂದ ತಿಂಡಿ ಮಾಡ್ತೇವೆ. ಇಲ್ಲಿ ಮಂಗಳೂರಲ್ಲಿ ಉಂಟಲ್ಲ ಕೊಟ್ಟಿಗೆ ಅಂದರೆ ಬಾಳೆ ಎಲೆಯಿಂದ ಮಾಡ್ತಾರೆ. ಮೂಡೆ ಅದೊಂದು ಗರಿ ಥರ ಬರ್ತದೆ, ಮೂಡೆದ್ದ ಎಲೆ, ಅದರಿಂದ. ಇನ್ನೊಂದು ಗುಂಡ ಅಂತ ಮಾಡ್ತಾರೆ, ಅದು ಹಳಸಿನ ಎಲೆ ಉಂಟಲ್ಲ ದೊಡ್ಡ ದೊಡ್ಡ, ಆ ಎಲೆಯಿಂದ ಮಾಡೋದು ಗುಂಡ. ಹಾಗೆ 3 ರೀತಿಯಲ್ಲಿ ನಾಳೆ ಉದ್ದಿನ ಬೇಳೆ ಮತ್ತು ಅಕ್ಕಿ, ಇಡ್ಲಿ ಹಿಟ್ಟು. ಅದು ಯಾವ ರೀತಿ ಅಂದರೆ ಇಡ್ಲಿ ಹಿಟ್ಟೆ, ಆ ಹಿಟ್ಟಿನಿಂದ ಬೇರೆ ಬೇರೆ ರೀತಿಯಲ್ಲಿ ತಿಂಡಿ ಮಾಡೋದು. ನೋಡಿ, ವರ್ಷ ತಿಂಡಿ ತಿಂತಾ ಇದ್ದಾನೆ. ನೋಡಿ, ಸಪೂರಾಗಿದ್ದಾನೆ. ಮೊದಲೇ ಸಪೂರ ಅಲ್ಲ, ಫುಲ್ ಸಪೂರಾಗಿದ್ದಾನೆ ಅಲ್ಲ. ಅತ್ತೆ ಮತ್ತು ಮಗಳು ಉಂಟಲ್ಲ, ಇಲ್ಲಿ ಕೆಳಗೆ ತೋಟದ ಹತ್ರ ಹೋದರು ಇದು ಎಲೆ ತರಲಿಕ್ಕೆ, ಅದು ಇದು ಮಾಡಲಿಕ್ಕೆ, ಅಂತಂದರೆ ಮೂಡೆ ಮಾಡಲಿಕ್ಕೆ, ಅದರದ್ದು ಗರಿ ತರಲಿಕ್ಕೆ ಹೋಗಿದ್ದಾರೆ. ಮತ್ತು ತೋರಿಸ್ತೇನೆ ನಿಮಗೆ ಹೇಗೆ ಇರ್ತದೆ ಅದರದ್ದು ಗಿಡ ಅಂತ ಹೇಳಿ. ಆಮೇಲೆ ಇವತ್ತಿನಿಂದ ಅಷ್ಟಮಿದ್ದೆಲ್ಲ ಕೆಲಸ ಉಂಟು. ಇದು ನಾಳೆ ವೆಜ್. ನಾಳೆ ಯಾರು ಕೂಡ ನಾನ್ ವೆಜ್ ಮಾಡೋದಿಲ್ಲ ಇಲ್ಲಿ, ಎಲ್ಲ ಕಡೆಯಲ್ಲಿ ವೆಜ್. ನಾಡಿದ್ದು ದಾದೇಸಿ ಅಂತ ಹೇಳೋದು ಇಲ್ಲಿ, ನಾನ್ ವೆಜ್ ಊಟ ನಾಡಿದ್ದು. ಹಲೋ, ಮ್ಯೂಸಿಂಗ್ ಸೌಂಡ್ ಬರ್ತಾ ಉಂಟು. ಮುಖ ಸಾರಿ ತೊಳಿ ಹೋಗು. ಇವತ್ತು ಅಂಗಳಕ್ಕೆ ನವಿಲು ಬಂದಿದೆ, ತೋರಿಸ್ತೇನೆ ನಿಮಗೆ. ಇದರದ್ದು ಗ್ರೂಪೇ ಉಂಟು. ಅದರದ್ದು ಇದೇನೋ ಒಂದು ತಪ್ಪಿಸಿಕೊಂಡು ಬಂದಾಗೆ ಬಂದಿದೆ. ಕೆಳಗಡೆಯಿಂದ ಇನ್ನೊಂದು ನವಿಲು ಕೂಗೋದು ಕೇಳ್ತಾ ಇತ್ತು. ಇದು ದಾರಿ ತಪ್ಪಿ ಬಂದ ಹಾಗೆ ಉಂಟು ನೋಡಿ, ದಾರಿ ಹುಡುಕಿಕೊಂಡು ಹೊರಟ ಹಾಗೆ ಉಂಟು ನೋಡಿ, ಎಷ್ಟು ಸ್ಲೋ ಅಲ್ಲಿ ಹೋಗ್ತಾ ಉಂಟು. ಈಗ ನಾನು ಮತ್ತೆ ಇವರುಂಟಲ್ಲ, ಎಂತ ಅದು ಮೂಡೆ ಮಾಡಲಿಕ್ಕೆ ಎಂಥದ್ದು ಎಂತ ಹೇಳೋದು, ಮೂಡೆದ್ದು ಎಂಥ ಒಲಿ ಅಲ್ಲ, ಕರೆಕ್ಟ್ ಅಲ್ಲ, ಅದು ತರಲಿಕ್ಕೆ ಹೋಗುದು. ಬನ್ನಿ ಹೋಗುವ. ಓ, ಇದು ಜಾರ್ತದೆ ಮಾರೆ. ಇಲ್ಲಿ ನೋಡಿ, ಫುಲ್ ಕಾಡು ಥರನೇ ಉಂಟು ಸುತ್ತ. ಸ್ವಲ್ಪ ನಡಿಲಿಕ್ಕೆ ಜಾಗ ಉಂಟು ಅಷ್ಟೇ. ಇಲ್ಲಿ ಎಲ್ಲ ಅಷ್ಟು ಬರೋದಿಲ್ಲಲ್ಲ ಯಾರು, ಹಾಗಾಗಿ ಕಾಡು ಥರ ಆಗಿದೆ ಅದು ಪೊದೆ. ಒಬ್ಬೊಬ್ಬ ಇದೆಂತ ಇದು ಮಾರ್ಗ. ನಿನ್ನೆ ರಾತ್ರಿ ಕೂಡ ಮಳೆ ಜೋರಾಗಿ ಬಂದಿತ್ತು, ಹಾಗಾಗಿ ತೋಡಲ್ಲಿ ನೀರು ಹೋಗ್ತಾ ಉಂಟು ನೋಡಿ. ತೋಟದಲ್ಲಿ ಎಲ್ಲ ನೀರು ನಿಂತಿದೆ. ತುಂಬ ಜೋರು ಬಂದಿತ್ತು ನಿನ್ನೆ ರಾತ್ರಿ ಮಳೆ. ಮಳೆಗಾಲದಲ್ಲಿ ಹಳ್ಳಿ ನೋಡಲಿಕ್ಕೆ ಚೆಂದ ಅಲ್ಲ ನೋಡಿ. ತೋಟ ಕೂಡ ಹಚ್ಚ ಹಸಿರಿನಿಂದ ಕಾಣ್ತದೆ. ಈ ಕಡೆ ಸೈಡಲ್ಲಿ ತೋಡಲ್ಲಿ ನೀರು ಹರಿತದೆ. ಇನ್ನು ಸ್ವಲ್ಪ ಎದುರು ಹೋಗುವ ನೋಡಿ, ಅಲ್ಲಿ ಗದ್ದೆ ನಾಟಿ ಮಾಡಿದ್ದಾರೆ. ಅದಂತೂ ಕಣ್ಣಿಗೆ ಹಬ್ಬವೇ ನೋಡಿ. ಎಷ್ಟು ಚೆಂದ ಕಾಣ್ತದೆ ಕಣ್ಣಿಗೆ, ತಂಪಾಗ್ತದೆ ಇದನ್ನೆಲ್ಲ ನೋಡಿದರೆ. ನೋಡಿ, ಕಲರ್ಫುಲ್ ಗ್ರೀನರಿ, ಎಲ್ಲಿ ನೋಡಿದರೂ ಹಸಿರು ಮಾತ್ರ ಕಾಣ್ತದೆ ನೋಡಿ. ಇದು ಗದ್ದೆ ನಾಟಿ ಮಾಡಿದ್ದಾರೆ ಇಲ್ಲಿ. ಮೊದಲೆಲ್ಲ ಗದ್ದೆ ನಾಟಿ ಮಾಡುವಾಗ ಹೀಗೆ ಸೈಡಲ್ಲೆಲ್ಲ ಇದು ಸಿಗ್ತಿತ್ತಂತೆ, ನರ್ತೆ ಉಂಟಲ್ಲ, ಅದು ತುಂಬ ಸಿಗ್ತಾ ಇತ್ತಂತೆ ನೋಡಿ. ಈ ಕಡೆ ತೋಡು, ಗದ್ದೆ ಎಷ್ಟು ಚೆಂದ ಕಾಣ್ತದೆ. ಈಗ ಇಲ್ಲವೇ ಇಲ್ಲ ನರ್ತೆ, ಎಂತ ಗೊತ್ತಿಲ್ಲ. ನವಿಲು ಮತ್ತು ಅದು ಕೊಕ್ಕರೆ ಉಂಟಲ್ಲ ಜಾಸ್ತಿ ಉಂಟು ನಮ್ಮ ಊರಲ್ಲಿ.
ಹಾಗಾಗಿ ಅದು ಹೆಕ್ಕಿ ತಿಂತದಲ್ಲ. ನವಿಲಂತೂ ಇಲ್ಲೇ ಇರ್ತದೆ, ಅದು ಹೆಕ್ಕಿ ತಿಂದು ಖಾಲಿ ಮಾಡ್ತದೆ, ನಮಗೆ ಸಿಗುವುದಿಲ್ಲ. ನೀರಿದ್ದು ಸೌಂಡಿಗೊಮ್ಮೆ ಕಿವಿ ಕೊಡಿಯಂತೆ. ನೋಡಿ, ನಾವು ಬಂದು ಪ್ರಯೋಜನ ಎಲ್ಲ ಹಾಳಾಗಿದೆ ಅಂತೆ. ಇದು ಸುಮ್ಮನೆ ಬಂದಿದ್ದು. ಇದು ಮುಳ್ಳು ನೋಡಿ, ಶಾರ್ಪ್ ಉಂಟಿದು. ಅಷ್ಟು ಕಷ್ಟಪಟ್ಟು ಅಜ್ಜಿ ಮತ್ತು ಮೊಮ್ಮಗಳು ಹೋದರು ಗಿಡದ್ದು ತರುವ ಅಂತ ಹೇಳಿ, ಗರಿ ತರುವ ಅಂತ ಹೇಳಿ. ನೋಡುವಾಗ ಅಲ್ಲಿ ಗರಿ ಇರಲಿಲ್ಲ ಅಂತೆ, ಹಾಳಾಗಿದೆ ಅಂತೆಲ್ಲ. ತುಂಬ ಮಳೆ ಎಲ್ಲ ಬಂದಿತ್ತಲ್ಲ, ಏನು ಎಲ್ಲ ಹಾಳಾಗಿದಂತೆ. ಸಣ್ಣದೊಂದು 5-6 ತಗೊಂಡು ಬಂದರು. ಸುಮ್ಮನೆ ಹೋದದಕ್ಕೆ ಖಾಲಿ ಕೈಯಲ್ಲಿ ಬರುವುದು ಬೇಡ ಅಂತ ಹೇಳಿ 5-6 ತಗೊಂಡು ಬಂದರು. ಇದು ಪತ್ರೊಡೆ ಮಾಡಲಿಕ್ಕೆ ತಗತೆ ಸೊಪ್ಪು. ಇದು ಕೂಡ ಅಲ್ಲೇ ಇತ್ತು, ಅದನ್ನು ಕೊಯ್ದುಕೊಂಡು ಬಂದರು. ಅದನ್ನು ಕೂಡ ಇದು ನೋಡಿ, ಇದು ಕೂಡ ಮೂಡೆದ್ದೇ ಗರಿ. ಇದೆಂತ ಗೊತ್ತಾನೆ, ಇತ್ತೀಚೆಗೆ ಶುರುವಾದದ್ದು. ಇದು ನಾವು ಮನೆಯಲ್ಲಿ ನೆಟ್ಟು ಮಾಡುವಂಥ ಗಿಡ. ಇದು ನಾವು ಊರಿದ್ದು ಗರಿ ಉಂಟಲ್ಲ, ಅದರಲ್ಲಿ ಮಾಡಿದರೆ ಒಳ್ಳೆ ಪರಿಮಳ. ಇದು ದಪ್ಪ, ಗರಿ ಕೂಡ ದಪ್ಪ. ಇದರಲ್ಲಿ ಪರಿಮಳ ಕೂಡ ಅಷ್ಟು ಇರುವುದಿಲ್ಲ. ನನಗೆ ಇದರಲ್ಲಿ ತಿಂಡಿ ಮಾಡಲಿಕ್ಕೆ ಇಷ್ಟ ಇಲ್ಲ, ನಾವು ಇದರದ್ದು ಮಾಡೋದಿಲ್ಲ. ಇದು 1-2 ತಗೊಂಡು ಬಂದರು ಅತ್ತೆ. ಇದರಿಂದ ಮುಂಚಿನಿಂದಲೂ ಮೂಡೆ ಮಾಡ್ತಾ ಇದ್ರು ನೋಡಿ. ಇದರಲ್ಲಿ ಮುಳ್ಳೆಲ್ಲ ಇರ್ತದೆ. ಇದು ಹೀಗೆ ಗುಡ್ಡ ಅಥವಾ ತೋಟದ ಬದಿಯಲ್ಲೆಲ್ಲ ಸಿಗ್ತದೆ. ಇದು ನೋಡಿ, ಸಪೂರ ಇರ್ತದೆ, ಸ್ವಲ್ಪ ಡಾರ್ಕ್ ಕಲರ್. ಇದು ನೋಡಿ, ಈಗ ಎಲ್ಲರ ಮನೆಯಲ್ಲಿ ನೆಟ್ಟರೆ ಆಗ್ತದೆ. ಇದೊಂಥರ ಪ್ಲಾಸ್ಟಿಕ್ ಟೈಪ್. ಇದರಿಂದ ಮಾಡಿದ್ರೆ ಉಂಟಲ್ಲ, ಒಳ್ಳೆ ಪರಿಮಳ ಬರ್ತದೆ. ತಿಂಡಿ ಉದ್ದಿನ ಬೇಳೆದು ಇದರಿಂದ ಅಷ್ಟು ಒಳ್ಳೆದು ಪರಿಮಳ. ಇದರಿಂದ ಪರಿಮಳ ಎಲ್ಲ ಎಂತೆಲ್ಲ, ನೋಡಲಿಕ್ಕೆ ಮಾತ್ರ ತುಂಬ ದಪ್ಪ ಉಂಟು ನೋಡಿ, ದೊಡ್ಡ ಸೈಜ್ ನೋಡಿ. ಇದರಲ್ಲಿ ಮುಳ್ಳೆಲ್ಲ ಇರುವುದಿಲ್ಲ. ಇಡು ನೀನು ಅಲ್ಲಿ ಇಡು. ನೋಡಿ, ಕಟ್ ಮಾಡಿದ್ಯಲ್ಲ. ತೆಗಿ ಬಿಡು. ಈ ರೀತಿ ಮುಳ್ಳುಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಇವನೊಬ್ಬ ಇಲ್ಲೇ ಕಿರಿಚಿಕೊಂಡು. ಇದರಲ್ಲಿ ಕೆಲಸ ಎಲ್ಲ ತುಂಬ ಉಂಟು. ಆಮೇಲೆ ಇದನ್ನು ಬಿಸಿ ಮಾಡಬೇಕು. ಎಲೆಯನ್ನು ಬಿಸಿ ಮಾಡಿ ಆದಮೇಲೆ ಅದನ್ನು ತಿಕ್ಕಬೇಕು. ತಿಕ್ಕಿ ಆದಮೇಲೆ ಒಂದು ರೌಂಡ್ ಚಕ್ರ ಥರ ಮಾಡಿ ಇಡಲಿಕ್ಕೆ ಉಂಟು. ಮತ್ತು ನಾಳೆ ಕಟ್ಟುವುದು. ಇದನ್ನು ಒಂದೇ ದಿನದಲ್ಲಿ ಆಗೋದಿಲ್ಲ ಇದು. ಇದರದ್ದು ಮುಳ್ಳು ಕ್ಲೀನ್ ಮಾಡಿ ಆಯಿತು. ಇನ್ನು ಅದನ್ನು ಬಿಸಿ ಮಾಡಿ ತಿಕ್ಕಲಿಕ್ಕೆ ಉಂಟು. ಅದರಲ್ಲಿ ಮುಳ್ಳು ಇರುವುದಿಲ್ಲ, ಅದನ್ನು ಖಾಲಿ ಬಿಸಿ ಮಾಡಿದರೆ ಆಯ್ತು. ಈಗ ಇಲ್ಲಿ ತಗತೆ ಸೊಪ್ಪು ಪತ್ರೊಡೆ ಮಾಡಲಿಕ್ಕೆ. ಇವತ್ತು ಪತ್ರೊಡೆ ಸ್ವಲ್ಪನೇ ಮಾಡೋದು, ನಾಳೆ ಬೆಳಗ್ಗೆಗೆ ತಿಂಡಿಗೆ ತಕ್ಕ ಮಾಡೋದು. ಈ ರೀತಿ ಎಲೆಗಳನ್ನು ಬಿಸಿ ಮಾಡಬೇಕು, ಈ ರೀತಿ ಬೆಂಕಿಗೆ ಹಿಡಿದು. ಆಗ ಅದು ಸಾಫ್ಟ್ ಆಗ್ತದೆ. ಇಲ್ಲದಿದ್ದರೆ ಹಾರ್ಡ್ ಇರ್ತದೆ. ಅದನ್ನು ನಮಗೆ ಬೇಕಾದ ಹಾಗೆ ತಿರುಚಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಅದನ್ನು ಸಾಫ್ಟ್ ಮಾಡೋದೀಗ. ಎಲೆ ಬಿಸಿ ಇರುವಾಗಲೇ ಉಂಟಲ್ಲ, ಹೀಗೆ ಚಕ್ರ ಥರ ತಿರುಗಿಸ್ಬೇಕು. ತಿರುಗಿಸಿ ಆದಮೇಲೆ ಇದನ್ನು ನೆಲಕ್ಕೆ ತಿಕ್ಕಬೇಕು ನೋಡಿ, ಚೆನ್ನಾಗಿ ತಿಕ್ಕಬೇಕು. ಅಂದರೆ ಅದನ್ನು ನಾವು ಎಲೆಯನ್ನು ಸಾಫ್ಟ್ ಮಾಡೋದು, ನಮಗೆ ಬೇಕಾದ ಆಕೃತಿಗೆ ಮತ್ತು ಅದನ್ನು ಕಟ್ಟಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಸಾಫ್ಟ್ ಮಾಡೋದು ನೋಡಿ. ಏನು ಹೀಗೆ ತಿಕ್ಕಬೇಕು ನೆಲಕ್ಕೆ. ಬಿಸಿ ಇರುವಾಗಲೇ ಆಗಬೇಕು. ಎಲೆ ತಣ್ಣಗಾದ ನಂತರ ಅದು ಆಗೋದಿಲ್ಲ ಮಾಡಲಿಕ್ಕೆ, ಬಿಸಿ ಬಿಸಿ ಇರಬೇಕು ಎಲೆ.
ಒಂದೊಂದೇ ಎಳೆದು ಸಣ್ಣ ರೀಲ್ ರೆಡಿ ಆಗ್ತದಲ್ಲ, ಅದನ್ನೆಲ್ಲ ಜಾಯಿಂಟ್ ಮಾಡಿ ಈಗ ಒಂದೇ ರೀಲ್ ಮಾಡಬೇಕು ನೋಡಿ ಈ ರೀತಿ. ಇದು ಒಂದೇ ರೀಲ್ ಇರ್ತದಲ್ಲ, ಇದಕ್ಕೆ ಚಂದ್ರಿಕೆ ಅಂತ ಹೇಳೋದು. ಇದನ್ನು ಮತ್ತೆ ಒಂದು ಕಡೆಯಲ್ಲಿ ಇಟ್ಟು ಬಿಡೋದು ಕಟ್ಟಿ ನೋಡಿ, ಈ ರೀತಿ ಕಟ್ಟಿ ಇಡೋದು ಟೈಟಾಗಿ. ಇದನ್ನು ನಾಳೆ ಕೂಡ ಮಾಡ್ಬೋದು, ನಾಳೆ ಕೂಡ ಇದರಿಂದ ಮೂಡೆ ಮಾಡ್ಬೋದು, ಅಥವಾ ಇವತ್ತು ಕೂಡ ನೈಟ್ ಇದನ್ನು ಮೂಡೆ ಕಟ್ಟಬಹುದು. ಇವತ್ತು ಆದಿತ್ಯವಾರ ಅಲ್ಲ, ತರಕಾರಿ ಅವರು ಬಂದರು, ಹಾಗಾಗಿ ತರಕಾರಿ ತಗೊಳ್ಳಿಕ್ಕೆ ಅಂತ ಹೇಳಿ ನಾನು ಬಂದೆ. ಒಂದು ಕ್ಯಾಬೇಜ್ ತಗೊಂಡೆ, ಒಂದು ಸೌತೆಕಾಯಿ, ಹೆಸರು ಬೇಳೆ ಹಾಕಿ, ಹೆಸರು ಕಾಳು ಹಾಕಿ ನಾಳೆ ಸಾಂಬಾರು ಮಾಡುವ ಅಂತ ಹೇಳಿ. ಆಮೇಲೆ ಒಂದು ಊರಿದ್ದು ಕಂಚಳ ತಗೊಂಡೆ, ಕಂಚಳ ಅಂದರೆ ಹಾಗಲಕಾಯಿ, ಅಂಬಡೆ ಇತ್ತು ಮೊನ್ನೆ ತಗೊಂಡದ್ದು, ಅಂಬಟೆ ಹಾಕಿ ಮಾಡುವ ಅಂತ ಹೇಳಿ. ಆಮೇಲೆ ನುಗ್ಗೆಕಾಯಿ, ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಬಟಾಟೆ ಇಷ್ಟು ತಗೊಂಡದ್ದು ನಾನು. ಅಂಬಟೆ ಕೂಡ ಇತ್ತು ನೋಡಿ, ಅಂಬಟೆ ಇದು 20 ರೂಪಾಯಿಗೆ. ಇದು ಹಾಗಲಕಾಯಿಗೆ ಒಳ್ಳೆಯದಾಗ್ತದೆ, ಅದಕ್ಕೆ ಹಾಗಲಕಾಯಿಗೆ ಅಂಬಟೆ ಹಾಕಿ ಮಾಡುವ ಅಂತ ಹೇಳಿ ತಗೊಂಡದ್ದು. ಪತ್ರೊಡೆ ಮಾಡಲಿಕ್ಕೆಲ್ಲ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ, ತಗಟೆ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಎಲೆ ಇದಾಗ ತೋರಿಸಿದ್ದೆಲ್ಲ ನಿಮಗೆ. ಇದಕ್ಕೆ ಚಂದ್ರಿಕೆ ಅಂತ ಹೇಳೋದು ನೋಡಿ, ಇದು ನಾಳೆಗೆ ಸ್ಮೂತ್ ಆಗ್ತದೆ. ಇಲ್ಲಿ ಪತ್ರೊಡೆಗೆ ಮಸಾಲ ಮತ್ತು ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿದ್ದೇನೆ, ಈಗ ರುಬ್ಬಿ ಹಾಕೋದು. ನಾನು ರೆಸಿಪಿ ನಿಮಗೆ ಮುನ್ನೆ ಹಾಕಿದ್ದೇನಲ್ಲ, ಹಾಗಾಗಿ ಈಗ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ. ನಮ್ಮ ಪತ್ರೊಡೆ ರೆಡಿ ಆಯಿತು, ಇವತ್ತು ನೈಟ್ ತಿನ್ನಲಿಕ್ಕೆ ಮತ್ತು ನಾಳೆ ಬೆಳಗ್ಗೆಗೆ ಕೂಡ. ಓಕೆ ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಈ ವ್ಲಾಗ್ ನಾಳಿನ ವ್ಲಾಗಲ್ಲಿ ಕೂಡ ಕಂಟಿನ್ಯೂ ಆಗ್ತದೆ. ಇದನ್ನೇ ಕಂಟಿನ್ಯೂ ಮಾಡಿದರೆ ನನಗೆ ವೀಡಿಯೋ ಲಾಂಗ್ ಆಗ್ತದೆ, ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಕಮೆಂಟ್ ಕೂಡ ಮಾಡಿ.